ವರ್ಮಾ, ಗುರುಗಳೇ, ಏನಾಯ್ತು ಗುರುಗಳೇ? ನಿನ್ನ ನೆರಳನ್ನು ಮುಟ್ಟದು ಕೂಡ ಭಯಪಡೋ ನಾಗಜಾತಿ ನಿನ್ನ ಮಗನ ನಾಮಕರಣಕ್ಕೆ ಬಂದು ಹೋಗಿದೆ. ನಾಗಜಾತಿನ? ಅದು ನನ್ ಮನೆಗ? ಅಸಂಭವ! ಅಸಂಭವನ? ನೋಡು. ನೋಡು, ನಿನ್ನ ಮಗನ ಕೈಯಲ್ಲಿ ಇರಬೇಕಾಗಿರೋ ಗರುಡ ರಕ್ಷೆ ಮಾಯ ಆಗಿದೆ. ಇದು ಆ ನಾಗಜಾತಿಯ ಕೆಲಸ. ಗರುಡ ರಕ್ಷೆ ಹೇಗೋಯ್ತು? ಮನೆಯವರೆಲ್ಲ ಎಲ್ಲಿ ಸತ್ತಿದ್ದೀರಾ? ಏನಾಯ್ತು? ಮಗು ಕೈ ಕಟ್ಟಿರೋ ಗರುಡ ರಕ್ಷೆ ಏನಾಯ್ತು? ಗರುಡ ರಕ್ಷೆ ಇಲ್ವಾ? ನನಗ್ ಗೊತ್ತಿಲ್ಲ ರೀ. ಸೀರೆ ಹಾಕೊಂಡು ಸಿಂಗಾರ ಮಾಡ್ಕೊಳ್ಳೋದಲ್ಲ, ಮಗು ಬಗ್ಗೆ ಸ್ವಲ್ಪ ಕಾಳಜಿ ಇರ್ಬೇಕು. ಕೈಯಲ್ಲಿರೋ ಗರುಡ ರಕ್ಷೆ ಮಾಯ ಆಗಿದೆ ಅಂದ್ರೆ ನೀವೆಲ್ಲ ಎಷ್ಟು ಬೇಜವಾಬ್ದಾರಿಗಳಂತ ಇಲ್ಲೇ ಅರ್ಥ ಆಗುತ್ತೆ. ಹೋಗ್ ಹುಡುಗಿ. ಅಯ್ಯಮ್ಮ, ನಾನ್ ತೆಗ್ದಿರೋದು ಗರುಡ ರಕ್ಷಣಾ. ಅಯ್ಯೋ ದೇವ್ರೆ, ಅದನ್ನ ನಾನೇ ತೆಗ್ದಿದ್ದು ಅಂತ ಗೊತ್ತಾದ್ರೆ ಅವ್ನ್ ಖಂಡಿತ ನನ್ನ ಸಾಯಿಸ್ಬಿಡ್ತಾನೆ. ಏನ್ ಹಾಗೆ ನೋಡ್ತಿದ್ಯಾ? ನಿನಗ್ ಮಾತ್ರ ಬೇರೆ ಹೇಳ್ಬೇಕಾ? ಹೋಗ್ ಹುಡ್ಕೋ. ಆಯ್ತು. ಸಿಕ್ತು ರೀ. ಓಂ ನಮೋ ನಾರಾಯಣಾಯ. ಕೂಡ್ಲೆ ಮಗು ಕೈ ಕಟ್ಟಮ್ಮ. ಈ ಒಣಗೋಗಿರೋ ಮಾಲೆನ್ ಯಾರು ಹಾಕಿದ್ರಿ ಇಲ್ಲಿ? ಬದಿ ಕುಳಿದ್ಬಿಟ್ಟೆ ನಾಗಮ್ಮ. ನಾಮಕರಣದ ಮುಹೂರ್ತ ಹತ್ರ ಬಂತು. ಬನ್ನಿ ಗುರುಗಳೇ. ಅಮ್ಮ ಮಹಾದೇವಿ,
ನಿಮ್ಗೆ ಮುದ್ದಾದ ಹೆಣ್ಮಗು ಹುಟ್ಟತ್ತೆ. ಅವಳು ದೀರ್ಘ ಸುಮಂಗಲಿ ಆಗ್ತಾಳೆ. ನಿಮ್ ಹೆಸರು ಉಳಿಸ್ತಾಳಮ್ಮ. ಸಾಕು ತಾಯಿ, ಕರಿದೇ ಇದ್ರೂ ಬಂದು ತಾಂಬೂಲನ ತಗೊಂಡ್ರಿ, ಮನಸಾರೆ ಹಾರೈಸಿದ್ರಿ. ನಿಮ್ ಸಹಾಯನ ಈ ಜನ್ಮದಲ್ಲಿ ಮರೆಯಲ್ಲ. ಬರ್ತೀನಿ. ಒಳ್ಳೇದು. ಆ. ಗುರುಗಳೇ, ಏನೋ ಯೋಚನೆ ಮಾಡ್ತಿದ್ದೀರಿ. ಏನ್ ಹೆಸರಿಡ್ಬೇಕು ಅಂತನಾ? ಯಾವ ಹೆಸರಿಟ್ರೆ ಏನ್ ಬಂತು ಧನಂಜಯ? ಆ ಹೆಸರಿಂದ ನಿನ್ ಮಗ ಶಾಶ್ವತವಾಗಿ ಕರೆಸ್ಕೋತಾನೋ ಇಲ್ಲೋ ಅನ್ನೋದೇ ನನ್ ಭಯ. ಗುರುಗಳೇ, ಹೌದು ತಾಯಿ, ನಿನ್ನ ಮಗನ ಜಾತಕ ಪ್ರಕಾರ ಗಂಡಾಂತರಗಳೆಲ್ಲ ನಿನ್ ಮನೆ ಹೊಸ್ತಲು ದಾಟಿ ಒಳಗಡೆ ಬರೋದಕ್ಕೆ ಕಾಯ್ತಾ ಇದ್ದಾವೆ. ಅಕಾಲ ಮೃತ್ಯು, ಆ ಕಾಲನಾಗ ಮನೆಯಲ್ಲೇ ಕಾಯ್ಕೊಂಡು ಕೂತಿದೆ. ಅವನಿಗಿರೋ ದೋಷಗಳೇ ಅವನನ್ನ ವಿಷದ ಕಡೆ ನೂಗ್ತಾ ಇವೆ. ಗುರುಗಳೇ, ನನ್ ಮಗ ಹುಟ್ಟಿದ್ದು ಭಯಪಡೋ ವಂಶದಲ್ಲಲ್ಲ, ಆ ನಾಗಗಳನ್ನ ಭಯಪಡಿಸೋ ವಂಶದಲ್ಲಿ. ನಮ್ಮ ವಂಶ ಆ ಕಾಲಕ್ಕೆ ತಲೆಬಾಗುತ್ತೆ ಹೊರತು ಆ ಕಾಲನಾಗಗಳಿಗಲ್ಲ. ಆದ್ರೆ ಆ ಕಾಲವೇ ಕಾಲನಾಗುವಾಗಿ ಮೃತ್ಯುವಾಗಿ ಮಾರ್ಪಡಬಹುದು. ಗುರುಗಳೇ, ನೀವೇನೋ ಕೇಡಾಗತ್ತೆ ಅಂತಿದ್ದೀರಾ. ನಂಗೆ ಭಯ ಆಗ್ತಿದೆ. ಹೌದು ತಾಯಿ. ಅಮ್ಮ, ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ ಮಗ ಧನಂಜಯ ವರ್ಮ ಧೈರ್ಯಕ್ಕೆ ಸಾಹಸಕ್ಕೆ ಇನ್ನೊಂದು ಹೆಸರು. ಹಣೆ ಬರ ಚೆನ್ನಾಗಿದ್ರೆ ತಲೆ ಕತ್ತರಿಸಿ ಹೋಗಿದ್ರು ಮನುಷ್ಯ ಉಸಿರಾಡ್ತಾನೆ. ಸಣ್ಣ ಹುಲ್ಲು ಕಡ್ಡಿ ಕೂಡ ಗಜೇಂದ್ರನ ಬಂಧಿಸುತ್ತೆ. ಇನ್ನು ನಾವ್ಯಾವ ಲೆಕ್ಕ? ಮತ್ತಿದಕ್ಕೆ ಪರಿಹಾರ? ನಿನ್ನ ಮಗುವಿನ ರಕ್ಷಣೆ ಆ ಶ್ರೀಮನ್ನಾರಾಯಣನಿಗೆ ಒಪ್ಸು. ಸಂಪೂರ್ಣ ಆಯುಷ್ಯ ನೀಡುವಂತ ಪ್ರಾರ್ಥನೆ ಮಾಡು. ಈ ಮಗುವಿನ ಜನ್ಮಲಗ್ನ ಪ್ರಕಾರ ಅನಿರುದ್ಧ್ ಅಂತ ನಾಮಕರಣ ಮಾಡ್ತಾ ಇದ್ದೀನಿ. ಅನಿರುದ್ಧ್ ಅಂದ್ರೆ ಎದುರಾಳಿಗಳು ಇಲ್ದೇ ಇರೋನು, ಏನನ್ನಾದ್ರೂ ಎದುರಿಸಬಲ್ಲವನು. ನೋಡೋಣ ಆ ಸ್ವಾಮಿ ಈ ಮಗುವಿನ ಭವಿಷ್ಯನ್ನ ಅದು ಹೇಗೆ ರೂಪಿಸ್ತಾನೋ, ಹೇಗೆ ಕಾಪಾಡ್ತಾನೋ ಅಂತ. ಹಯ್ಯ ಹಯ್ಯ, ಓಹೋ ಓಹೋ ಓ ಓ ಓ ಓ ಓ ಓ. ಮೆಲ್ಲಿಗೆ ಮೆಲ್ಲಿಗೆ ಮಹಾದೇವಿ. ಬೇಬಿ ತುಂಬಾ ಆರೋಗ್ಯವಾಗಿದೆಯಮ್ಮ. ವಾಟ್ ಎ ಮಿರಾಕಲ್, ಅನ್ಬಿಲೀವಬಲ್. ಏನಾಯ್ತು ಡಾಕ್ಟರ್? ಡಾಕ್ಟರ್, ಕೂಗ್ಬೇಡ, ಅವ್ರು ಭಯ ಪಡ್ತಾರೆ. ಫಸ್ಟು ಪ್ರಿಂಟ್ ತೆಗಿ, ಆಮೇಲೆ ಸ್ಪೆಷಲಿಸ್ಟ್ ಹತ್ರ ಮಾತಾಡೋಣ. ಓಕೆ ಡಾಕ್ಟರ್. ಇದೇನು, ನನ್ನೊಬ್ಬಳನ್ನೇ ಬಿಟ್ಟು ಎಲ್ರೂ ಅಲ್ಲಿ ಹೋದ್ರಲ್ಲ? ಅಮ್ಮ ನಾಗಮ್ಮ, ನನ್ನ ಹೊಟ್ಟೆನ ನಿನ್ ಹುತ್ತಾಗಿ ಮಾಡ್ಕೊಂಡ್ಯ ತಾಯಿ. ನನ್ನ ಮಗುನ ನಿನ್ನ ನೆರಳಲ್ಲಿ ಬೆಳೆಸ್ತಿದ್ಯಮ್ಮ. ಈ ತಾಯಿ ಕರಳು ಸಂಬಂಧದ ಜೊತೆ ನಿನ್ನ ನಾಗಬಂಧನ್ ಕೂಡ ಹಂಚಿದ್ಯಮ್ಮ. ನಂಬಿದ ಭಕ್ತರನ್ನ ಹೊಟ್ಟೆಲಿಟ್ಕೊಂಡು ಕಾಪಾಡ್ತೀಯ ಅಂತ ಕೇಳಿದ್ದೀನಿ. ಆದ್ರೆ ಹೀಗೆ ಹೊಟ್ಟೆಲ್ಲೇ ಇದ್ಕೊಂಡು ಕಾಪಾಡ್ತೀಯ ಅಂತ ಈಗ ಅರ್ಥ ಆಯ್ತಮ್ಮ.
ಸಾಕಮ್ಮ, ಈ ಜನ್ಮಕ್ಕಿಷ್ಟು ಸಾಕು. ಜೈನಾಗಮ್ಮ. ಎಲ್ಲಿ ಮಗು ಹತ್ರ ಏನೋ ಹಾವಿದೆ ಅಂದ್ರೆ ಎಲ್ಲಿ ಕಾಣಿಸ್ತಾ ಇಲ್ಲ? ನಿಜವಾಗ್ಲೂ ನಾನು ನೋಡ್ದೆ ಡಾಕ್ಟರ್. ಅಂದ್ರೆ ನಂಗೇನ್ ಕಣ್ ಕಾಣಿಸ್ತಾ ಇಲ್ವಾ? ಇಲ್ಲಿದ್ರೆ ನಂಗೆ ಕಾಣಿಸ್ತಾ ಇರ್ಲಿಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಡಾಕ್ಟರ್. ನೀವೇನೋ ನೋಡಿ ಕನ್ಫ್ಯೂಸ್ ಆಗಿ ನನಗೂ ಕನ್ಫ್ಯೂಸ್ ಮಾಡಬೇಡಿ. ಇನ್ನೊಂದ್ಸಲ ಈ ತರ ಹುಚ್ಚುಚ್ಚಾಗಿರೋ ನ್ಯೂಸ್ ತರಬೇಡಿ. ಹೋಗಿ. ಸಾರಿ ಡಾಕ್ಟರ್. ಮಹಾದೇವಿ, ಡಾಕ್ಟ್ರು ಏನಂದ್ರು? ಮಗು ತುಂಬಾ ಚೆನ್ನಾಗಿದೆ ಅಂದ್ರು, ಆರೋಗ್ಯವಾಗಿದೆ ಅಂದ್ರು. ಎಲ್ಲ ದೇವ್ರ ದಯೆ. ನನ್ ನಾಗಮ್ಮನ್ ದಯೆ. ಅದು ನಿಜಾನೇ. ಹೇಳು ಪಶುಪತಿ, ಏನ್ ಬರೋಕ್ ಹೇಳಿದ್ದು? ನಿಮ್ಮ ಗುರುದೇವಿನ ಆಶೀರ್ವಾದಕ್ಕೋಸ್ಕರ ನೀನು ಕೂಡ್ಲೇ ಗರುಡಾಲಯಕ್ಕೆ ಹೋಗ್ಬೇಕು. ನಿಧಿಗೂ ಆ ಗುರುದೇವನ ಆಶೀರ್ವಾದಕ್ಕೂ ಸಂಬಂಧ ಏನು? ನಿನ್ನ ಕುಲಗುರು ಹೇಳಿದ ಮಾತುಗಳನ್ನ ಮರ್ತ್ಬಿಟ್ಯಾ? ಏನವು? ಆ ನಿಧಿ ಪಡ್ಕೋಬೇಕು ಅಂದ್ರೆ ಗರುಡ ಬಲ, ಗರುಡ ರಕ್ಷೆನ ಪಡ್ಕೊಂಡೇ ತೀರ್ಬೇಕು. ಇಲ್ಲ ಅಂದ್ರೆ ಹೆಜ್ಜೆ ಹಿಡಿದಿರೋ ಶಕ್ತಿ ಎಡೆ ಎತ್ತಿ ನಮ್ಮ ಆಸೆಗಳನ್ನ ನಾಶ ಮಾಡುತ್ತೆ. ಆ ನಾಗಶಕ್ತಿನ ಅದ್ಯಾವ ಲೆಕ್ಕ? ನನ್ನ ಕಾಲಿನ ಉಗುರಿಗೆ ಸಮ ಹೊಸಕಾಕ್ಬಿಡ್ತೀನಿ. ಬೇಡ ವರ್ಮ, ನಾಗಶಕ್ತಿನ ಅಷ್ಟು ಕೀಳಗಳಿಬೇಡ. ನೀನೆಂತ ಗರುಡ ವಂಶದವನೇ ಆದ್ರೂ ಮನುಷ್ಯನೇ. ದೈವಶಕ್ತಿ ಮುಂದೆ ನೀನಿನ್ನು ಮಗು ಅನ್ನೋದು ಮರಿಬೇಡ. ಒಂದು ಸಣ್ಣ ತಪ್ಪು ನಡೆದ್ರು ಆ ನಾಗಶಕ್ತಿಗೆ ನಾವೆಲ್ಲರೂ ಬಲಿಯಾಗಬೇಕಾಗಿತ್ತೆ. ಆ ನಾಗಗಳು ನನಗೇನ್ ಮಾಡುತ್ತೆ ಅನ್ನೋದಲ್ಲ, ಅವುಗಳ ಬಗ್ಗೆ ನನಗೇನ್ ಭಯ ಇಲ್ಲ. ನಾನು ಅವುಗಳಿಗೆ ಏನ್ ಮಾಡ್ಬೇಕು ಹೇಳು? ಗರುಡ ಉಪಾಸನೆ ಮಾಡಬೇಕು. ಗರುಡ ದೇವನನ್ನ ಪ್ರಸನ್ನಗೊಳಿಸಬೇಕು. ಗರುಡ ಶಕ್ತಿಯಿಂದ ನಾಗಶಕ್ತಿನ ನಾಶ ಮಾಡಿ ಆ ನಿಧಿನ ಪಡ್ಕೋಬೇಕು ನಾವು. ಗರುಡ ಉಪಾಸನೆನ ಅದು ನಾನು ಮಾಡಬಲ್ಲೆ ಅಂತೀಯ? ಮಾಡೋದು ನಾನು, ಮಾಡಿಸ್ಬೇಕಾಗಿರೋದು ನೀನು. ಅಂದ್ರೆ ಗರುಡ ಪೂಜೆನೆ ಭಂಗಗೊಳಿಸ್ಬೇಕು ಅಂತ ಶತ್ರು ಜಾತಿ ಪ್ರಯತ್ನ ಪಡ್ತಲೇ ಇರುತ್ತೆ. ಅವುಗಳಿಂದ ಯಾವುದೇ ವಿಘ್ನ ಬರದೇ ಇರೋ ಹಾಗೆ ನೀನ್ ನೋಡ್ಕೋ. ಗರುಡ ಸ್ವಾಮಿಯಿಂದ ಆಶೀರ್ವಾದ ಪಡ್ಕೊಳ್ಳೋದು ನಾನು ನೋಡ್ಕೋತೀನಿ. ನಿನ್ ಪೂಜೆಗೆ ಅಡಚಣೆ ಬರ್ದೇ ಇರೋವಾಗ ನಾನು ನೋಡ್ಕೋತೀನಿ. ಹುಷಾರಾಗಿರು ವರ್ಮ. ಆ ನಾಗ ಜಾತಿನ ಯಾವತ್ತೂ ನಂಬಕ್ಕಾಗಲ್ಲ. ಅವುಗಳ ಹತ್ರ ಮಾಯ ಶಕ್ತಿ ಇರುತ್ತೆ. ಯಾವ ರೂಪದಲ್ಲಿ ಬರ್ತಾವೆ, ಯಾವ ರೀತಿ ಪೂಜೆ ಭಗ್ನಗೊಳಿಸ್ತಾವೆ ಹೇಳಕ್ಕಾಗಲ್ಲ. ಪಶುಪತಿ, ನನ್ನ ಜಾತಿ ನರ ಜಾತಿ ಆದ್ರೂ ವಂಶ ಗರುಡ ವಂಶ. ನನ್ನ ಕಣ್ಣಿಗೆ ನಾಗ ಬಿದ್ರೆ ತುಳಿದು ಪಾತಾಳ ಕಳಿಸ್ಬಿಡ್ತೀನಿ. ನೀನ್ ನಿಶ್ಚಿಂತೆಯಾಗಿರು. ಭದ್ರಾವತಿ, 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 ಭದ್ರಾವತಿ. ಕೇಳಿಸ್ಕೋಬೇಕಾಗಿರೋದೆಲ್ಲ ಕೇಳಿಸ್ಕೊಂಡಿಯಲ್ಲ? ನಾನು ಬಂದಿದ್ದು ನಿಮ್ಮ ಮಾತನ್ನು ಕೇಳೋದಕ್ಕಲ್ಲ, ನನ್ಗಾಗಿರೋ ನೋವನ್ನ ಹೇಳ್ಕೊಳ್ಳೋದಕ್ಕೆ. ನೋವಾ? ಏನಾ ನೋವು? ನನ್ನ ಹೊಟ್ಟೆಲ್ ಹುಟ್ಟುವಂತ ಮಗು ನಮ್ಮ ಅಣ್ಣನಿಗೆ ಸೊಸೆ ಆಗ್ಬೇಕು. ಈಗ ಹುಟ್ಟಿರೋ ಮಗು ನನಗೆ ಅಳಿ ಆಗ್ಬೇಕು. ಆ ನಿಧಿ ನಿನ್ ಕೈಗೆ ಸೇರ್ಬೇಕು ಅಷ್ಟೇ ಅಲ್ವಾ? ನಿಮಗೆ ಹೇಗೆ ಗೊತ್ತು? ನನಗೆಲ್ಲ ಗೊತ್ತು. ಆದ್ರೆ ನಿನ್ ಮಗಳು ಆ ಮನೆ ಸೊಸೆ ಆಗಲ್ಲ. ಆದ್ರೆ ನನ್ನ ಮಗುನೇ ಅವ್ರಿಗೆ ಸೊಸೆ ಆಗ್ಬೇಕು ಅಂತ ನೀವ್ ಹೇಳ್ಬೇಕು. ನನ್ನ ಮಗು ಅವ್ರ ಮನೆಗೆ ಸೊಸೆ ಆಗ್ಲಿಲ್ಲ ಅಂದ್ರೆ ಆ ಅನಿರೋಧ್ಗೆ ಕೇಡುಂಟಾಗುತ್ತೆ ಅಂತ ನೀವೇ ಹೇಳ್ಬೇಕು. ನನ್ನ ಮಗುವಿನ ಜಾತಕ ಫಲದಿಂದ ಅವನ ಪ್ರಾಣಕ್ಕೆ ಗಂಡಾಂತರ ತಪ್ಪುತ್ತೆ ಅಂತ ಅವ್ರು ನಂಬೋ ಹಾಗೆ ನೀವ್ ಹೇಳ್ಬೇಕು. ಹಾಗ ನಾನ್ ಯಾಕೆ ಹೇಳ್ಬೇಕು?
ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಸ್ವಾಮಿ. ನಿಮ್ಮಲ್ಲೇ ಆ ದೇವ್ರನ್ನ ನೋಡ್ತಾ ಇದ್ದೀನಿ ಸ್ವಾಮಿ. ನೀವೇ ನನಗೊಂದು ದಾರಿ ತೋರಿಸ್ಬೇಕು. ನಾನು ಅಂದ್ಕೊಂಡಂಗೆ ಆದ್ರೆ ನನಗೆ ಬರೋ ಆಸ್ತಿಯಲ್ಲಿ ನಿಮ್ಮ ಕಷ್ಟಕ್ಕೆ ನಾನು ನೆರವಾಗ್ತೀನಿ. ಲೋಕಜ್ಞಾನ ಗೊತ್ತಿರೋಳೆ, ಸೌಖ್ಯವಾಗಿ ಬದುಕ್ತೀಯ ನೀನು. ಸಮಯ ನೋಡಿ ನಿಮ್ಮ ಅಣ್ಣನ ಒಪ್ಪಿಸ್ತೀನಿ ಬಿಡು. ನಿನ್ ಮಗಳೇ ಆ ಮನೆ ಸೊಸೆ ಅಂತ ನಂಬಿಸ್ತೀನಿ. ನಿನ್ನ ಆಸೆನ ನೆರವೇರೋ ಹಾಗೆ ಮಾಡ್ತೀನಿ. ಸಂತೋಷ, ತುಂಬಾ ಸಂತೋಷ. ಭಯ ಪಡಬೇಡಮ್ಮ. ನಾಗರಾವ್ ನೋಡ್ದೆ, ಅದಕ್ಕೆ ಹೊಡೆದೆ. ಅದೃಷ್ಟ ಚೆನ್ನಾಗಿತ್ತು, ತಪ್ಸ್ಕೊಂತು. ಇಲ್ಲ ಅಂದ್ರೆ ಆದ್ರೂ ಎಡೆನ ಕತ್ತರಿಸಿ ನನ್ನ ಮಗುವಿಗೆ ಛತ್ರಿ ಮಾಡಿಸ್ತಿದ್ದೆ. ಏನಮ್ಮ ಹಾಗೆ ನೋಡ್ತಿದ್ಯಾ? ಓ, ಆ ಹಾವು ನನ್ನ ಕಚ್ಬಿಡುತ್ತೇನೋ ಅಂತ ಭಯ ಪಡ್ತಿದ್ಯಾ? ನನ್ನ ಹೆಸರು ಹೇಳಿದ್ರೇನೆ ಆ ನಾಗಜಾತಿ ನರನಾಡಿಗಳಲ್ಲಿ ನಡುಕ ಹುಟ್ಟುತ್ತೆ. ನನ್ನ ಒಂದು ನೋಟದಿಂದ ಆ ನಾಗಜಾತಿಗೆ ನಾಳೆ ಅನ್ನೋದೇ ಇಲ್ಲ. ನೀವು ನನ್ನೋರು ಅಂತ ಗೊತ್ತಾದ್ರೆ ಅದು ನಿಮ್ಮ ನೆರಳನ್ನು ಮುಟ್ಟೋಕ್ಕೂ ಭಯ ಪಡುತ್ತೆ. ಅಯ್ಯೋ, ನಾಗಮ್ಮ ತಾಯಿ ಹೇಗಿದ್ದಾಳೋ, ಎಲ್ಲಿದ್ದಾಳೋ ಹೋಗಿ ನೋಡ್ಬೇಕು. ಇವ್ರ ಕಣ್ಣಿಗೆ ಕಾಣಿಸ್ದೇ ಇರೋ ಹಾಗೆ ಕಾಪಾಡಬೇಕು. ಒಂದ್ ನಿಮಿಷ ಬುದ್ಧಿ, ಹೋಗಿ ಸ್ವಲ್ಪ ಮಜ್ಜಿಗೆ ತರ್ತೀನಿ. ಈರಮ್ಮ, ಗರ್ಭವತಿ ಗರ್ಭಗುಡಿಯಲ್ಲಿರೋ ದೇವತೆ ಸಮಾನ. ನಿನ್ ಕೈಲಿ ಕೆಲಸ ಮಾಡಿಸ್ತೀನ? ಬೇಡಮ್ಮ. ಅದ್ ಹಾಗಲ್ಲ. ಇಷ್ಟಕ್ಕೂ ಊರ್ ಹೊರಗಡೆ ಏನು ಸಿಗದೆ ಇರೋ ಜಾಗದಲ್ಲಿ ಒಂಟಿಯಾಗಿರೋ ಬದಲು ಊರಲ್ಲೇ ಇರ್ಬೋದಲ್ಲ. ಇದು ನಮ್ ತಾತನ್ ಕಾಲದ ಮನೆ. ಇದ್ರ ಜೊತೆ ನಮಗ್ ತುಂಬಾ ಅನುಬಂಧ ಇದೆ. ಅದಕ್ಕೆ ಊರಿಂದ ಆಚೆ ಇದ್ರೂ ಇಲ್ಲೇ ಇದೀವಿ. ಆದ್ರೆ ಈ ಸ್ಥಳದಲ್ಲಿ ವಿಷ ಸರ್ಪಗಳಿವೆ. ಆ ವಿಷ ನಿಮ್ಮ ಮನೆ ದೀಪ ಆರಿಸೋಕ್ ಮುಂಚೆನೆ ನೀವ್ ಈ ಜಾಗ ಬಿಟ್ಟು ಹೋದ್ರೆ ಒಳ್ಳೇದು. ಆ ವಿಷಯ ಹೇಳೋದಕ್ಕೆ ಬಂದೆ ನಾನು. ಅಯ್ಯೋ, ಹಾವುಗಳಿಂದ ನಮ್ಗೆ ಯಾವ ಆಪತ್ತು ಬರಲ್ಲ ಬುದ್ಧಿ. ಯಾಕೆ? ಹಾವು ಅಂದ್ರೆ ಲೆಕ್ಕಕ್ಕಿಲ್ವಾ, ಅಥವಾ ಅದ್ರ ವಿಷಯ ನಿಮ್ಮ ಮೈಗೆ ಹತ್ತಲ್ವಾ? ಅಯ್ಯೋ, ಹಾಗೇನಿಲ್ಲ ಬುದ್ಧಿ. ನೋಡಮ್ಮ, ಒಂದ್ ಮಗುವಿಗೆ ಪ್ರಾಣ ನೀಡೋ ನೀನು ಪ್ರಾಣ ತೆಗಿಯೋ ವಿಷ ಸರ್ಪಗಳ ಮಧ್ಯೆ ಇರೋದು ನನಗಿಷ್ಟ ಇಲ್ಲ. ಊರಲ್ಲೇ ನಿಮಗೊಂದು ದೊಡ್ಡ ಮನೆ ಕೊಡ್ತೀನಿ. ನಿಮ್ಮ ಅವಶ್ಯಕತೆಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ. ಈ ಮನೆ ಹೊಲ ಬಿಟ್ಟು ನೀವಲ್ಲಿ ಆರಾಮಾಗಿರ್ಬೋದು. ನಿಮ್ಮ ಈ ದಯೆಗೆ ಧನ್ಯವಾದ ಬುದ್ಧಿ. ಆದ್ರೆ ಈ ಮನೆ ಬಿಟ್ಟು ಹೋಗಕ್ಕಾಗಲ್ಲ ಬುದ್ಧಿ. ಯಾಕೆ ಹೋಗೋಕ್ಕಾಗಲ್ಲ? ಅಂಥದ್ದೇನಿದೆ ಈ ಹೊಲದಲ್ಲಿ? ನಿಧಿ, ಕೋಟ್ಯಾನುಕೋಟಿ ಬೆಲೆ ಬಾಳೋ ಬಂಗಾರ ಇದೆ. ಆ ನಿಧಿ ಬಗ್ಗೆ ಇವ್ರಿಗೆ ಗೊತ್ತಾಯ್ತು. ನಿಧಿನ? ಹೌದು ಬುದ್ಧಿ, ನಮ್ ತಾತ ಮುತ್ತಾತರಿಗೆ ಪಾರಂಪರ್ಯವಾಗಿ ಬಂದಿರೋ ಆಸ್ತಿ ಇದು. ಈ ಮನೆಯಲ್ಲಿ ನಿಮ್ಗೆ ಗೋಡೆ, ಛಾವಣಿ, ಹೊಸ್ತಲೇ ಕಾಣುತ್ತೆ. ಆದ್ರೆ ನಮ್ಗೆ ನಮ್ ದೊಡ್ಡವರ ನೆನಪುಗಳೇ ಕಾಣುತ್ತೆ. ಯಾವ ಮನುಷ್ಯರಿಗಾದ್ರೂ ದೊಡ್ಡವ್ರ ನೆನಪಲ್ಲಿ ಇರೋಂಥ ಆಸ್ತಿಗಿಂತ ದೊಡ್ಡದೇನಿರುತ್ತೆ? ಅದಕ್ಕೆ ಈ ಮನೆಯಲ್ಲಿ ನಿಧಿ ಇದೆ ಅಂತ ಹೇಳ್ದೆ. ಯಾವ ರೀತಿ ಪ್ರಯತ್ನ ಪಟ್ಟರು ಇವ್ರು ಈ ಮನೆ ಬಿಡ್ತಾ ಇಲ್ಲ. ಏನಾದ್ರೂ ಮಾಡಿ ಈ ಮನೆ ನನ್ನ ಸ್ವಂತ ಮಾಡ್ಕೋಬೇಕು.
ಅಲ್ಲಿ ನೋಡಿ ಹಾವು. ಮನೆ ಒಳಗೆ ಯಾವ ಹಾವು ಬರ್ಲಿಲ್ಲ ಬುದ್ಧಿ. ಬಂದಿಲ್ಲ ಅಂತ ನನಗೂ ಗೊತ್ತು. ನಿಮ್ಮನ್ನ ಈ ಮನೆಯಿಂದ ಓಡಿಸ್ಬೇಕು ಅನ್ನೋದಕ್ಕೆ ನಾನು ಆಡ್ತಿರೋ ನಾಟಕ ಇದು. ಅದ್ಯಾವ ಕೋಣೆ? ಅದು ಬಟ್ಟೆ ಬದಲಾಯಿಸ್ಕೊಳ್ಳೋ ಕೋಣೆ. ಬುದ್ಧಿ